ಬದಲಾವಣೆ ಯಾವ ತರನಾದ್ರೂ ಆಗ್ಬಹುದು. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಆಯ್ತು, ರೈಟ್ ಸರ್, ರೈಟ್. ಗಾಟ್ ಇಟ್ ದಿನೇಶ್ ಅವ್ರು ನೀವು ಹೇಳಬೇಕು. ತಟಸ್ಥವಾಗಿ ಒಂದಷ್ಟು ಮಂದಿ ಇದ್ದರು ಈ ವಿಜಯೇಂದ್ರ ಯತ್ನಾಳ್ ಅನ್ನೋ ಸಂದರ್ಭದಲ್ಲಿ. ಅವರು ಮೌನವಾಗೇ ಸಮ್ಮತಿ ಸೂಚಿಸ್ತಾ ಇದ್ದಿದ್ದು ಯತ್ನಾಳ್ ಅವ್ರಿಗೆ. ಅವ್ರಿಗೂ ಇದು ಎಚ್ಚರಿಕೆ ಗಂಟೆ ಅಂತ 100%. ಯಾಕಂದ್ರೆ ಈಗ ಯಾವುದೇ ಒಂದು ಪಕ್ಷ ಅದಕ್ಕೆ ಭದ್ರಾಗಿರ್ಬೇಕು. ಮತ್ತೆ ಏನೇ ಕಂಪ್ಲೇಂಟ್ ಇದ್ರು ಅವರ ನಾಯಕರುಗಳ ಜೊತೆ, ಯಾಕಂದ್ರೆ ಇವರು ಸೀನಿಯರ್ ಲೀಡರು, ಬೀದಿಲಿ ಬಂದು ರಂಪ ಮಾಡೋ ಅವಶ್ಯಕತೆ ಇರಲಿಲ್ಲ. ಇವರು ಅವ್ರ ಲೆವೆಲಲ್ಲೇ ಕಾಂಟ್ಯಾಕ್ಟ್ ಮಾಡಿ ಅಥವಾ ಇವರ ಶಕ್ತಿ ಪ್ರದರ್ಶನ ಮಾಡಬೇಕು. ಇವತ್ತು ಯಾವುದೇ ಒಬ್ಬ ನಾಯಕ ವೀಕ್ ಅಂದಾಗ ಏನ್ ಮಾಡ್ತಾರೆ, ಶಕ್ತಿ ಪ್ರದರ್ಶನ ಮಾಡ್ತಾರೆ. ಈಗಲೂ ನನ್ನ ಪ್ರಕಾರ ಯತ್ನಾಳ್ ಅವರು ಆಚೆ ಬಂದು ಈಗ ಪಂಚಮಸಾಲಿ ಇದನ್ನ ಅವರು ಶಕ್ತಿ ಪ್ರದರ್ಶನ ಮಾಡ್ಬೋದು. ಮತ್ತೆ ಇನ್ನೊಂದು ನಾವು ಇಲ್ಲಿ ಗಮನಿಸ್ಬೋದು, ಯಾವುದೇ ಒಬ್ಬ ಪಕ್ಷ ಕಟ್ಟಿದ್ರು ವ್ಯಕ್ತಿ ಒಂದೊಂದ್ಸಲ ಅವ್ರು ಗೆಲ್ಲಕ್ ತಾಕತ್ತಿಲ್ಲ ಅಂದ್ರೂ ಸೋಲ್ಸೋ ತಾಕತ್ತಂತೂ ಇರುತ್ತೆ. ಈಗ ನಿಮ್ಗೆ ಇದನ್ನ JDS ಮಾಡ್ತಾ ಇದೆ. ಇವತ್ತು ಅವರು ಸಂಪೂರ್ಣವಾಗಿ ಗೆಲ್ಲೋ ಇಲ್ಲ ಅನ್ನೋದಿಲ್ಲ ಅಂದ್ರೂ ಬೇಕಾದ್ರೆ ಒಂದು ಕ್ಯಾಂಡಿಡೇಟ್ ನ ಆರಾಮಾಗಿ ಸೋಲಿಸ್ತಾರೆ, ಗೆಲ್ಲೋ ಕ್ಯಾಂಡಿಡೇಟ್ ನ. ಅದೇ ರೀತಿ ಈ ಹಿಂದೆ KJP ಮಾಡಿದಾಗ್ಲೂ ಆಗಿದೆ. ಬಿಜೆಪಿ ನೆಲ ಕಚ್ಚಕ್ಕೆ ಯಾರ ಇದೇ BS ಯಡಿಯೂರಪ್ಪನವರು ಆಚೆ ಬಂದು KJP ಕಟ್ಟಿದ್ಕೆ ಬಿಜೆಪಿ ನೆಲ ಕಚ್ಚಿತು. ಇದು ಎಲ್ರಿಗೂ ಗೊತ್ತಿರುವಂತದ್ದು. ಇವತ್ತು ಯತ್ನಾಳ್ ಅವರು ಆಚೆ ಬಂದು ಪಕ್ಷ ಕಟ್ಟಿದ್ರೆ ಇವತ್ತೇನ್ ಬಿಜೆಪಿ ಇದೆ ಇನ್ನ ಮತ್ತೆ ಇವತ್ತೇನ್ 60 ಇರೋರು 30ಕ್ಕೋ 20ಕ್ಕೋ ಬರೋ ಚಾನ್ಸಸ್ ಇದೆ. ಅಂದ್ರೆ ಈ ಎಲ್ಲಾ ಅಂಶಗಳನ್ನ ನಾವು ಪರಿಗಣಿಸ್ಬೇಕಾಗತ್ತೆ. ಇದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ಯಾಕಂದ್ರೆ ನಾವು ಕೇವಲ ಗೆಲ್ಲೋದಷ್ಟೇ ಶಕ್ತಿ ನೋಡಕ್ಕಾಗಲ್ಲ, ಸೋಲ್ಸೋನು ಶಕ್ತಿ ಅಂತಾನೆ ಕರಿತೀವಿ. ಅಂದ್ರೆ ಗೆಲ್ಲೋದು ಮೆನಿ ಇಂಪಾರ್ಟೆಂಟ್ ಗಿಂತ. ಮತ್ತೆ ಈ ವೈಷಮ್ಯ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಯತ್ನಾಳ್ ಅವ್ರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳಿಲ್ಲ. ಯಾಕಂದ್ರೆ ಅವರು ಒಬ್ಬ ಸೀನಿಯರ್ ಲೀಡರ್ ಇದ್ರು, ಕೇಂದ್ರದಲ್ಲಿ ಸಚಿವರಾಗಿದ್ರು, 2 ಸಲ MP ಆಗಿದ್ರು, MLC ಆಗಿದ್ರು, ಎಲ್ಲಾ ಇದನ್ನು ಮಾಡಿದ್ದಾರೆ. ಮತ್ತೆ ಕಟ್ಟರ್ ಹಿಂದುತ್ವವಾದಿ, ನಾವು ಮುಸ್ಲಿಂ ಓಟೇ ಬೇಡ ಅಂತ ಹೇಳಿದಂತ ವ್ಯಕ್ತಿನೂ ಹೌದು. ಮತ್ತೆ ಇವ್ರಿಗೆ ಸುಮಾರು ಒಂದು 125 ಕೋಟಿ ಬಿಜಾಪುರಕ್ಕೆ ಏನು ವೈಟ್ ಟಾಪಿಂಗ್ ಅಂತ 2020ರಲ್ಲಿ ಅಲರ್ಟ್ ಆಗಿತ್ತಂತ. ಅದನ್ನ ಯಡಿಯೂರಪ್ಪನವರು ಶಿವಮೊಗ್ಗಕ್ಕೆ ತಗೊಂಡೋಗಿದ್ರು ಅನ್ನೋದು ಒಂದು ಆಪಾದನೆ ಮಾಡಿದ್ರು. ಅದನ್ನ ನಾನು ಫಂಡ್ಸ್ ಕೇಳಕ್ ಹೋದ್ರೆ ವಿಜಯೇಂದ್ರನ್ ಕೇಳು ಅಂತ ಹೇಳಿದ್ದು ಅನ್ನೋದು ಒಂದು ವರ್ಡ್ ಇತ್ತು. ಅಂದ್ರೆ ಅವ್ರು ಇನ್ನು MLA ಆಗಿರ್ಲಿಲ್ಲ ವಿಜಯೇಂದ್ರ. ಅಂದ್ರೆ ನೀವು ಅವ್ರನ್ನ ಕೇಳು ಅನ್ನೋ ಲೆವೆಲ್ಗೆ ಇಟ್ಟಿದ್ದೀರಲ್ಲ ಈ ಪಕ್ಷ ಎಲ್ಲೋಗಿದೆ, ಅದರಿಂದ ಯಡಿಯೂರಪ್ಪ ಅವ್ರನ್ನ ಪಕ್ಷ ಇಳಿಸುತ್ತೆ ಅಂತ ಅವತ್ತಿಂದನೂ ಹೋರಾಟನೇ ಮಾಡ್ಕ ಬಂದಿದ್ದಾರೆ ಅವರು. ಅಂದ್ರೆ ಅವರು ಪಕ್ಷದ ಸಿದ್ಧಾಂತದ ಪರ ಹೋರಾಟ ಮಾಡಿದ್ದಾರೆ ಹೊರತು ಯತ್ನಾಳ್ ಅವರು ಈ ವ್ಯಕ್ತಿಗತ ವಿರುದ್ಧ ಅಲ್ಲ. ಪಕ್ಷದ ಸಿದ್ಧಾಂತ ಏನಿದೆ ಅದಕ್ಕೆ ನೀವು ಪ್ರಿನ್ಸಿಪಲ್ಸ್ಗೆ ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಇವರು ಒಬ್ಬ ಮೂಲ ಕಾರ್ಯಕರ್ತ ಆಗಿದ್ರಿಂದ ಅದಕ್ಕೆ ವಿರುದ್ಧವಾಗಿ ಮಾತಾಡ್ಬೇಕಾಗತ್ತೆ. ಈಗ ಯತ್ನಾಳ್ ಅವರು ಹೈಕಮಾಂಡ್ ಆಗಿದ್ರು ಅನ್ಕೊಳ್ಳಿ, ಯಾಕೆ ದಕ್ಷಿಣದವ್ರು ಹೈಕಮಾಂಡ್ ಆಯ್ತಾ ಇಲ್ಲ? ದಕ್ಷಿಣದವರು ಈಗ ಬಿಜೆಪಿಲಿ ಕೇವಲ ಜಿ ಹುಜೂರ್ ಅನ್ನೋ ಪೋಸ್ಟ್ಗಳಲ್ಲಿ ಅಷ್ಟೇ ಕೂತಿದ್ದಾರೆ, ಯಾರು ಹೈಕಮಾಂಡ್ ಆಯ್ತಾ ಇಲ್ಲ. ಯಾರು ಒಬ್ಬ ಅಲ್ಲ ಇದ್ರು ಏನಂದ್ರೆ ಇದ್ರು ಅವರು ಸುಮ್ನೆ ಏನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ. ಈಗ ನಮ್ಮ ನಿರ್ಮಲಾ ಸೀತಾರಾಮ್ ಇರ್ಬೋದು, ಜೋಶಿ ಅವ್ರು ಇರ್ಬೋದು, ಇವ್ರು ಯಾರಿಗೂ ಒಂದು ಪವರ್. ನಾನು ಹೇಳೋದು ಇದೇ ಯತ್ನಾಳ್ ಅವ್ರನ್ನ ಹೈಕಮಾಂಡ್ ಮಾಡ್ಬೋದಿತ್ತಲ್ವಾ, ಯಾಕೆ ಮಾಡಲ್ಲ? ಯಾಕೆಂದ್ರೆ ಇವರು ಪ್ರಿನ್ಸಿಪಲ್ಸ್ ಅಂಟ್ಕೋತಾರೆ. ಇವತ್ತು ಬಿಜೆಪಿಗೆ ಪ್ರಿನ್ಸಿಪಲ್ಸ್ ಬೇಕಿಲ್ಲ, ಪ್ರಿನ್ಸಿಪಲ್ಸ್ ಎಲ್ಲ ಸತ್ತು ಏನಂದ್ರೆ ಹಿಂದುತ್ವ ಅನ್ನೋದು ಬೇಕಿಲ್ಲ ಅವ್ರಿಗೆ, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಬೇಕಿಲ್ಲ, ಪ್ರತಿಯೊಂದು ಈಗ ಅವರು ಮರ್ತು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಪ್ರಿನ್ಸಿಪಲ್ಡ್ ಮ್ಯಾನ್ಗಳು ಅವ್ರ ಪಕ್ಷದಲ್ಲಿ ಇರೋ ಅವಶ್ಯಕತೆಗಳು ಇಲ್ಲ. ಮತ್ತೆ ಇವೆಲ್ಲ ನಡೀತಾ ಇರೋದ್ರಿಂದ ಇವತ್ತು ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಒಂದು ಬಲಿಷ್ಠವಾದ ಅಪೋಸಿಷನ್ ಪಾರ್ಟಿ ಇಲ್ಲ. ಅದರಿಂದ ಇವತ್ತು ರಾಜ್ಯ ಸರ್ಕಾರ ಹೆಂಗ್ ಬೇಕಾಗಿ ಲೂಟಿ ಮಾಡ್ತಾ ಇದೆ, ಜನರನ್ನ ಶೋಷಣೆ ಮಾಡ್ತಾ ಇದೆ. ದರ ಏರಿಕೆ ಅಂದ್ರೆ ಎಲ್ಲಾದ್ರೂ ಬಸ್ ಇಂದ ಇರ್ಬೋದು, ಹೆಂಡ ಇರ್ಬೋದು, ವೆಹಿಕಲ್ಸ್ ಇರ್ಬೋದು, ರಿಜಿಸ್ಟ್ರೇಷನ್ ಇರ್ಬೋದು, ಪ್ರತಿಯೊಂದು ವಸ್ತುಗಳಲ್ಲಿ ಗಗನಕ್ಕೇರಿಸಿದ್ದಾರೆ. ಮತ್ತೆ ಇವತ್ತು ಸ್ಕ್ಯಾಮ್ಗಳು ನಡೀತಾ ಇದ್ರು. ಈಗ ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ಬಂತು, ಹೋರಾಟ ಮಾಡೋರೇ ಇಲ್ಲ. ಇವತ್ತು ಜನ ಗೊತ್ತಾಗಿದೆ ಈ ರಾಜ್ಯದಲ್ಲಿ ಜನತಾದಳ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆದೋ ಯಾವುದೇ ಒಂದು ರೀತಿ ಇಂಪ್ಲಿಮೆಂಟ್ ಮಾಡಿಲ್ಲ. ಎಜುಕೇಶನ್ ಆಗ್ಬೋದು, ಹೆಲ್ತ್ ಆಗ್ಬೋದು, ಮೂಲ ಸೌಕರ್ಯಗಳಾಗ್ಬೋದು. ಜನರಿಗೆ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್ ದಿನಗಳಲ್ಲಿ AAPಗೆ ಬೆಂಬಲ ಕೊಡೋ ಶನಿಗಳು ಬರ್ತಾ ಇದೆ. ಯಾಕಂದ್ರೆ ಇವತ್ತು ಇವರ ಸಮಸ್ಯೆಗಳೇ ನಮಗೆ ಪ್ಲಸ್ ಪಾಯಿಂಟ್ ಆಗುವಂತ ಎಲ್ಲ ಒಂದು ಅಂಶಗಳು ತೋರ್ತಾ ಇದೆ ಮೇಡಮ್.
ಯತ್ನಾಳ್ ಸೇರ್ಸ್ಕೊಂಬಿಡಿ ನೀವು AAP ಗೆ ಯತ್ನಾಳ್ ಆಹ್ವಾನ ಕೊಡಿ. ನಾವು ಸೇರಿಸ್ಕೊಳಕ್ ಆಗಲ್ಲ ಸರ್ ಅವ್ರನ್ನ. ಅವ್ರು ಸೆಕ್ಯುಲರಿಸಮ್ ಇಲ್ಲ ಅವರು. ನಾವು ಎಲ್ಲರನ್ನೂ ಕರ್ಕೊಂಡು ಹೋಯ್ತೀವಿ. ಕಾಂಗ್ರೆಸ್ ಅವರು ಅಹಿಂದ ಅಂತಾರೆ, ಜಿಲೇಬಿ ಅಂತಾರೆ, BJP ಅವ್ರು ಏನಂತಾರೆ ಹಿಂದೂ ಮುಸ್ಲಿಂ ಅಂತಾರೆ. ನಾವು ಎಲ್ಲರನ್ನೂ ಒಟ್ಟು ಕರ್ಕೊಂಡು ಹೋಗ್ತೀವಿ. ಯಾರು ಡಿವೈಡ್ ಮಾಡಕ್ ಇಷ್ಟಪಡಲ್ಲ. ಯತ್ನಾಳ್ ಅವರ ಆಯ್ಕೆಯ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. AAP ಅನ್ನೋ ಆಪ್ಷನ್ ಬಹುತೇಕ ಕರ್ನಾಟಕದವ್ರು ಮರ್ತಿದ್ರು, ಬಟ್ ನೀವು ನೆನಪಿಸಿದ್ರಿ ಸರ್. ನೈಸ್, ವೆರಿ ಅಲ್ಲ ಚಾನ್ಸ್ ಇದೆ. ಆರ್ಗನೈಸ್ ಪಾರ್ಟಿ, ಡೆಲ್ಲಿನಲ್ಲಿ ಕರಪ್ಷನ್ ಇರ್ಬೋದು, ಕರ್ನಾಟಕದಲ್ಲಿ ಕರಪ್ಷನ್